ಹಿಂದಿಂದ ಬರಬೇಡ ಧಾರಣ ಹಮ್ಮಿರ ನಗರಿ ಧಾರವಾಡ ಹುಡುಗಿ ನನ್ನೂರ ಮೈನಾಪುರ ಜಾತ್ರೆಗೆ ಬಂದಿದ್ದ ಯಾವೂರ ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಮೈನಾಪುರ ಜಾತ್ರೆಗೆ ಬಂದಿದ್ದ ಯಾವೂರ. ಓಯ್ ನಿಂದ್ರ ನಿಮ್ಮ ಅವ್ನು ಯಾರನ್ನ ಕಾಲ್ಮರ್ಲಿ ಹೊಡ್ಸಕತ್ ಮಾಡಿ ಆತನಿ ಬಸ್ ಹೊಂಟಂಗೆ ಬಾವು ಹೊಂಟಿಲ್ಲ ಎಲ್ಲರ ಕಡೆ ಏನು ಕಾಲ್ಮರ್ಲಿ ಹೊಡ್ಸ್ಬೇಕತ್ ಮಾಡಿ ಮತ್ ನಿನ್ ನೋಡಕ ಪಾಪ ಅವ್ರ ತ್ರಾಸ್ ತುಂಬ ₹120 ಕೊಟ್ಟು ಟಿಕೆಟ್ ತೆಗಿಸಿ ಇಲ್ಲಿ ಬಂದು ಕೂತಾರ. ನೀ ನೋಡಿದ್ರೆ ಯಾರು ಸಂಬಂಧ ಇಲ್ಲ ಅನ್ನೋರ್ಗತೆ ಏನು ಓದಿ ಹೋಗಿ ದೊಡ್ಡ ಅನ್ನ ಸರ ತಾನ ಮಾಡೋರ್ಗತೆ ಬಾವು ಹೊಂಟ್ಬಿಟ್ಟಿಲ್ಲ. ಸ್ವಲ್ಪ ಹರಿದಾರ ಇರ್ತಾರ, ನೋಡ್ಬೇಕು, ಅನುತನು ಮಾತಾಡ್ಸ್ಬೇಕು, ಕಷ್ಟ ಸುಖ ಕೇಳಬೇಕು, ಆಪತ್ತಕ್ಕೆ ಆಗಬೇಕು. ನೆನೆತ್ಕೊಂಡು ನಾನೇನ್ ಮಾಡ್ಲು ಜಾತ್ರೆಗೆ ಎಂತಿಂತ ಹುಡುಗರು ಬಂದಿರ್ತಾವ, ಎಂತಿಂತ ಮುದುಕರು ಬಂದಿರ್ತಾರ. ಬರಸಿ ಮನ್ಸಿಗೆ ಬಂದ್ರ ಲವ್ ಮಾಡ್ಬೇಕು ಅನ್ನಕತ್ತೀನಿ. ನಿಮ್ಮ ನಿನಗೇನಾಗೈತೋ ಬರ್ತಾ ಯಾಕ ಹರದ ಹುಡುಗರಿಗೆ ಮಾತಾಡ್ತಿ ಬರೈತಿ ವಯಸ್ಸಾದ ಮುದುಕರು ಏನ್ ಪಾಪ ಮಾಡ್ಯಾವ ಅಂತ ಯಾಕೇನಾಯ್ತು? ಮತ್ತ ನೀ ಅವ ಸಂಸಾರ ಜಂಜಾಟ್ ಸಾಟ್ ಹಾಗೆ ಈಗಟ್ ಓಂ ನಮ ಶಿವಾಯ ಅನ್ಕೋತ ಶಿವಜನ ನಾಮಸ್ಮರಣೆ ಮಾಡ್ಕೋತ ಕೂತಿರ್ತಾವ. ನೀ ಮುದುಕರು ಬಂದಿರ್ತಾರ ಅಂದ್ರ ಅವು ಚಾರ್ಜ್ ಆಗಿ ರೋಡಿಗೆ ಇಳಿದು ಅಂದ್ರ ನಾವು ಹೊಯ್ಕೋತ ಹೋಗೋದಕ್ಕತ್ ಗಂಡಸರು. ಯಾಕೇನಾಯ್ತು? ಮತ್ತ ಮೊದ್ಲ ಆಸ್ತಿ ಗಿಸ್ತಿ ಗಳಿಸಿರ್ತಾರ ಅವ್ರ ಇಕ್ಕಟ್ಟು ನಾನು ಒಂದ್ ಕೈ ನೋಡವ ಅಂದ್ರ ಮೊದ್ಲ ನಮಗ ಹೆಣ್ಣು ಸಿಗಲ್ಲು ಕನ್ಯಾ ಮದುವೆ ಆಗಾಕ ಏನ್ ಅವ್ರಟ್ ಬಂದ್ರಂದ್ರ ಮುಗ್ದ ಹೋತು ಬೇಡ ಅವ್ರನ್ನ ತಗೊಂಡ್ ಏನ್ ಮಾಡ್ತೀವಿ ಅವ್ರೇನ್ ಆರಾಮ್ ಕೂತಾರ ತಿಳಿದೆ. ಯಾಕೇನಾಗೈತಿ ಅವ್ರಿಗೆ? ಜೀವ ಅನ್ನೋದು ಕೈಯಾಗ ಹಿಡ್ಕೊಂಡ ಕೂತಿರ್ತಾರ ಅವ್ರು. ಈಗ ಏಸ್ ಬರೀ ಮನ್ಯಾಗ ಸಿಗೋ ಫೋನ್ ಹಚ್ಚಿರ್ತಾಳೋ ದೇವ್ರಿಗೆ ಗೊತ್ತು. ಎಲ್ಲೇದಿ ನಾಟಕ ನೋಡ್ತಾನೆ ನಾಟಕ ಬರಾನೇನ ಬಾ ದಿವಸ ಒಂದೊಂಥರ ನಾಟಕ ಮಾಡಕ್ ನಾನೇ ಇಲ್ಲಿ ಮನ್ಯಾಗ ಅದನ್ನು ಅಲ್ಲೇನ್ ನಾಟಕ ನೋಡ್ತಿ ಅವೇನ್ ಮಾಡ್ತಾವ ನೀ ಏನ್ ನೋಡ್ತಿ ಚಾಲ ಮಾಡಿರ್ತಾಳಕಿ. ಮದುವೆ ಆದ್ರ ತ್ರಾಸ ಹಿಂಗಾದ್ರೆ ಇನ್ನು ಹರಿದ ಹುಡುಗರ ತ್ರಾಸ ಬೇರೆ ಹೆಂಗಿರ್ತೈತಿ? ಯಾವ್ದಾರ ಒಂದ್ ಗುಬ್ಬಚ್ಚ ಸಟ್ ಆಗಿರ್ತದ ಅತ್ತಾಗಿದ್ದ ಫೋನ್ ಹಚ್ತಿರ್ತ ಬಾ ತಿನ್ನಿ ಎಲ್ಲೇದಿ ಎತ್ತಿರ್ತದ ಅದು. ಇದು ಇತ್ತಾಗಿದ್ದ ತಡೆ ನಿನ್ನ ಮಾರಿ ನೋಡಿ ರಗಡಾಗೈತಿ ಇಲ್ಲಿ ಜಾತ್ರೆ ಬೇರೆ ಬೇರೆ ಬಂದಿರ್ತಾವ ನೋಡಕ್ ಬಂದನತ್ ಇದು ಹತ್ತಿರ್ತತಿ. ಅದ ತ್ರಾಸ್ನ್ಯಾಗ ಫೋನ್ ಹಚ್ತಿರ್ತತಿ, ಇದು ಸಂಕಟದಾಗ ಕಟ್ ಮಾಡ್ತಿರ್ತತಿ. ಕೆಂಪ್ ಪಟ್ಟನ್ ಒತ್ತಿ ಹರ್ಯಾಗ್ಯದ ಮೊಬೈಲ್ ಡಿಸ್ಪ್ಲೇ ಅನ್ನೋದ ಹೊಯ್ಕೋತ ಹೋಗಿರ್ತದೆ. ಇದು ನಮ್ಮ ಗಂಡಸರದು ಹಣೆ ಬರ್ರ. ನಿನಗೇನು ತಿಳಿಬೇಕು, ನನಗೇನು ಕಡಿಮೆ ಏನೈತಿ? ನಿನಗೇನಾರ ಬೇಕು ಒಂದು ಲಿಸ್ಟ್ ಕೊಡಿ, ಕಿರಾಣಿ ಹಿಡಿದು ಹೋಗಿ ತಂದು ಬಿಡ್ತೀನಿ. ಆಸ್ತಿ ಅಂತಸ್ತು ರೊಕ್ಕ ಇಂಪಾರ್ಟೆಂಟ್. ರೊಕ್ಕ 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 ಎಟ್ಟು ಬೇಕಲೇ ನಿನಗೆ ರೊಕ್ಕ? ಒಂದಲ್ಲ ಎರಡಲ್ಲ ಹತ್ತವ ಸಾಂಗ್ಲಿ ಮಿರಜ್ ನನಗೆ ಗೊತ್ತವ. ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿಸೋಣ ಬೆನ್ನ ಹತ್ತಿ, ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿಸೋಣ ಬೆನ್ನ ಹತ್ತಿ. ಆಡಿ ಮಾಡಿ ಹೇಳ್ತಾನೆ ಗೆಳತಿ ನಿನ್ನ ಚಾಳಿ ಸುಮಾರು ಕೊಡ ಇರೋ ಜನ ಇಲ್ಲಂದರೆ ನೀ ನಿಂದರ ಕೂಡಿ ಮಾಡು ಹಾಗೆ ಕೊಡ ಇರೋ ಚೆನ್ನ ಇಲ್ಲಂದರೆ ನೀ ನಿಂದರ ಕೂಡಿ ಮಾಡು ಹಾಗೆ. ರೊಕ್ಕ ಸಾಕಷ್ಟು ಮಾಡ್ತಿದ್ದೆ ನಾ, ರೊಕ್ಕ ಮಾಡ್ಲಾರ ಕಾರಣೀಭೂತನ ನಿಮ್ಮ ಅಪ್ಪ. ಯಾಕೇನಾಗೈತಿ? ಏನ್ ಹೇಳಿದ ಮಂಗ್ಯಾನ ಮಗ? ಏನ್ ಹೇಳ್ದ? ಸಾಲಿ ಕಲ್ತು ನೌಕರಿ ಹಿಡ್ದು ಏನ್ ಮಾಡ್ತಿ? ಹಂಗಿದ್ರು ನಮ್ಗೆ 3 ಎಕರೆ ಕರಿ ಹೊಲ ಐತಿ, ಮಾಡಾರ ಯಾರು ಇಲ್ಲ, ನೀನ ಬಾ ಅಂತೇಳಿ ಇಲ್ಲಿ ಹೊಲದಾಗ ಮಾಡಕ್ ನನ್ನ ಹಚ್ಚನ್ ತಂದ. ಈಗ ಮಣ್ಣಿನ ಮಗಾಗಿ ದುಡಿಯಾಕತ್ತದ ನಿನ್ನ ಮನಸ್ಸಿಗೆ ಹಿಡಿಸೋಲ್ಲನು. ಏನ್ ಮಾಡ್ಲಿ ನಿಂತ್ಕೊಂಡು? ನನಗ್ ಯಾರು ಬೇಕು ಗೊತ್ತೇನ? ಯಾರು? ಹೈ ಪೈ ಹುಡುಗಿರ್ಬೇಕ, ಕಾರ್ ಗಾಡಿ ಇರ್ಬೇಕ, ಹೊಲ ಇರ್ಬೇಕ. ಆದ್ರ ನಾ ದುಡಿಯೋಕೆಲ್ಪನ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ನಾನು ಕ್ವಾಲಿಟಿ ಕಡ್ಡಿ ಕೊರ್ದ ಬೆಂಕಿ ಹಚ್ಚು ನೋಡ್ರಿ. ಹೊಲ ಇರ್ಬೇಕಂತ ದುಡಿಯಾಕಲ್ಲ ಅಂತಕಿ, ದುಡಿಯಾಕಲ್ಲಿಕ್ಕೆ ದುಡ್ದಾರ ತೆನ್ನಾಕಿ ಗಾಡಿ ಇರ್ಬೇಕ. ಯಾವ ಹೇಳಲಿ ನಿನ್ ಕಾರ್ ಗಾಡಿ ಇರೋರ್ತಕ್ಕೆ ಅಷ್ಟೇ ಕ್ವಾಲಿಟಿ ಇರ್ತದಂತ. ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಡ. ಯಾವ ಮಗ ಆದ್ರೂ ರೈತನ ಮಗನಷ್ಟು ಕ್ವಾಲಿಟಿ ಯಾವ ಅಂತ ಇರಂಗಿಲ್ಲ. ಇದನ್ನ ನೆನಪಿಟ್ಕೋ. ಅವ್ರ 20 ಲಕ್ಷ ರೂಪಾಯಿ ಕಾರ್ ಗಾಡಿ ದಿಮಾಕ್ ಮಾಡಕ್ ಇಟ್ಕೊಂಡ್ರೆ ನಮ್ಮಂತ ರೈತನ ಮಕ್ಳು ಹಂಗಲ್ಲ. 20 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಬರೀ ದನಕ್ ಮೇವು ತರಕ್ ಇಟ್ಟು ಮಕ್ಳು ನಾವು ಮತ್ತ ಕ್ವಾಲಿಟಿ ಹಂಗಕ್ಕನ್ಲಿ. ಈ ಕಾರ್ ಗಾಡಿ ಬಿಲ್ಡಿಂಗ್ ನೋಡಿ ಮದ್ವೆ ಆಗ್ಬೇಡ್ರಿ. ರೈತನ ಮಕ್ಕಳು ರಟ್ಟಿ ನೋಡಿ ಮದ್ವೆ ಆಗ್ರಿ. ನಿಮ್ಮಂತಾರ 10 ಮಂದಿ ಹೊಟ್ಟಿ ತುಂಬಿಸೋಟ್ ಕೆಪಾಸಿಟಿ ನಮ್ ತಕ್ಕ ಇರ್ತತಿ. ಇಡೀ ಜಗತ್ತಿಗೆ ಅನ್ನ ಹಾಕುವ ರೈತ ನಿಮ್ಮನೇನು ಉಪವಾಸ ಇಡಂಗಿಲ್ಲ, ಕುತ್ತಿಗೆ ಸಾಯ ಇಡಂಗಿಲ್ಲ. ಸ್ವಲ್ಪ ಕರುಣೆಯನ್ನು ತೋರಿಸ್ರಿ. ನಾವ ಉತ್ತಿ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ನಿಮ್ಮವ್ರು ಮಣ್ಣು ತಿನ್ನು ಪರಿಸ್ಥಿತಿ ಬರ್ತತ್ತು. ಬೆಳಿತಾನ ನಾವು ಬೆಳಕಂತೈತಿ. ಹಾಗ ಬೆಳಗ್ತಾಳ ಮುಂಜಾನೆ ನಸಕ್ನ ಬಾಂಡೆ ಬೆಳಗಾವ. ನಾ ತಂಡ ಎತ್ತತ್ ರಾತ್ರಿನ ಬೆಳಗಿಟ್ಟಿರ್ತಾರ. ಹರ್ಯಾಗ ಅದು 11ಕ್ಕೆ 12ಕ್ಕೆ ಎದ್ದು ರಂಗೋಲಿ ಹಾಕ್ತಿರ್ತಾರ. ನೀವು ಬೆಳೆದಂಗ ನಾವು ತಿಂದು ಅಡ್ಡಾಡಿದಂಗ ಗೊತ್ತತ್ತು ನೋಡು.
ಮರಗಸ್ಬೇಡ. ಆ ಸ್ವಲ್ಪ ನೀನು ಮನುಷ್ಯರ ಮಗಳದಿ, ಹೊಟ್ಟಿಗೆ ಅನ್ನ ತಿತ್ತಿ. ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೋ. ತಂಡಿ ಡಿಮ್ಯಾಂಡ್ ಮಾಡಾಕತ್ತತಿ. ಆ ಚಾದಾಗ ಸಕ್ಕರೆ ಇರ್ಲಿಲ್ಲ ಅಂದ್ರೆ ಏನು ಮಜಾ? ವಾವ್ ಚಾದಾಗ ಸಕ್ಕರೆ ಇರ್ಲಿಲ್ಲ ಅಂದ್ರೆ ಏನು ಮಜಾ? ಉಪ್ಪಿಟ್ಟದಾಗ ಶೇಂಗಾ ಇರ್ಲಿಲ್ಲ ಅಂದ್ರೆ ಏನ್ ಮಜಾ? ಉಪ್ಪಿಟ್ಟದಾಗ ಶೇಂಗಾ ಇರ್ಲಿಲ್ಲ ಅಂದ್ರೆ ಏನ್ ಮಜಾ? ಇಂಥ ತಂಡಿದಿಂದಾಗ ನೀ ಇರ್ಲಿಲ್ಲ ಅಂದ್ರೆ ಏನ್ ಮಜಾ ಗೆಳತಿ? ಹಿಂಗಾಗಿ 12 ಕೌದಿ ಹರಿದೋಗ್ಯವ. ನಮ್ಮ ಮಾವನ್ನ ಸತ್ತು ಹೋಗ್ಬಿಟ್ಲ. ಕೌದಿ ಹೊಲದ ಕೈಯನ್ ರಟ್ಟಿನ ಹಿಂಗ ಅದು ಹಾಕಿವ. ಅದಕ್ಕೆ ನೀನು ನೋಡಪ್ಪ ತಿಳ್ಕೊ ನನ್ನ ಬಗ್ಗೆ. 4 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರೋಗಿ ಮದುವೆ ಅದಿ ಚಲೋ. ಇಲ್ಲಂದ್ರ ಇರ್ಲಿಲ್ಲ ಅಂದ್ರ ಎತ್ತಾಕೊಂಡ್ ಹೋಗಿ ನಿನ್ನ ಮದುವೆ ಆಗೋದು ದೊಡ್ಡ ಮಾತಲ್ಲ. ನಿಮ್ಮ ಅಪ್ಪ ಏನ್ ಡಾನ್ ಅಲ್ಲ, ನನ್ನೇನ್ ನಡುವೂರಾಗ ಕಡಿಯಂಗಿಲ್ಲ. ಆಗಲೇ ಹೋಗ ನಡುವೂರಾಗ ಕಡದರ ಕಡಿಲಿ ತರತನ ಬಿಡೋದಲ್ಲ. ಎಕ್ಕರ ಜಾತಿ ಮಗಲ್ಲ, ತಿಳಿದಾಗ ಹಗರಿಲ್ಲ. ನಿಮ್ಮ ಪಡನಲ್ಲ, ಯಾರ ಅಂಜಿಕೆ ನನಗಿಲ್ಲ. ನಿಮ್ಮ ಪಡನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೈ ಮಾಡಿ ಕರೆದಿನ ಕಡೆಯಾಗಿ ಬಾರ ನನ್ನ ಹಿಂದಿಂದ. ನೋಡೋಣ ಮುಂದಿಂದ ಏನಾಗ್ತತಿ ಆಗಲಿ ಗೆಳತಿ ನಿನ್ನ ಸಮಾನ. ಬಾಯ್, ನಾನು ಲವ್ ಮಾಡಿ ಮದುವೆ ಆಗ್ಬೇಕು ಆಸೆ ಐತಿ. ಮತ್ತೆ ಹಿಂದ್ ಕಾಪಂಡ್ ಲವ್ ಮಾಡಿದ್ದೆ. ನಾನು ಮದುವೆ ಆಗ್ಬೇಕು ಅಂತ ಇಷ್ಟ ಇತ್ತು. ಆದ್ರ ಅವ್ ಏನ್ ಮಾಡಿದ್ ಗೊತ್ತೇನ? ಏನ್ ಮಾಡಿದ? ಎಲ್ಲಿ ಹೋಗ್ಯಾನಂದ್ರ ಯದಿಮ್ಯ ಗಸ್ಯಾತಿ ಕುಡುಕಿಯಾಗನ ಮದುವೆ. ಯದಿಮ್ಯ ಗಸ್ಯಾತಿ ಕುಡುಕಿಯಾಗನ ಮದುವೆ. ಎಡಗಾಲ ಇಟ್ಟ ಅದು ನನ್ನ ಎದಿಮ್ಯಾಲ. ಎದು ಜೋಡಿ ಬಾಳೆ ಮಾಡು ಗಾದಿಯ ಮ್ಯಾಲ. ಎಡಗಾಲ ಇಟ್ಟ ಅದು ನನ್ನ ಎದಿಮ್ಯಾಲ. ಎದು ಜೋಡಿ ಬಾಳೆ ಮಾಡು ಗಾದಿಯ ಮ್ಯಾಲ. ಹೊಯ್ಕೋತ ಹೋಗ್ಯಾನ. ಬರಬ್ಬರ ಗಂಡ ಮಗ ಚಲೋ ಕೆಲಸನ ಮಾಡ್ಯಾನವ. ನನ್ನ ಕೈಯಾಗ ಏನಾರು ಸಿಕ್ಕಂದ್ರ ರಾಷ್ಟ್ರ ಪ್ರಶಸ್ತಿ ಕೊಡಿಸ್ತೀವಿ ನಾವು. ಯಾಕ ಮತ್ತೇನು ಇಷ್ಟು ದಿವಸ ಎಲ್ಲರೂ ಹುಡುಗಿಯರ ಕೈ ಕೊಡ್ತಾರ ಅನ್ನೋದು ಕಿವಿಗೆ ಬಿದ್ದಿತ್ತು. ಫಸ್ಟ್ ಟೈಮ್ ಅವ್ ನಿನಗ ಕೈ ಕೊಟ್ಟಾನಂದ್ರ ಅವ ಏಸು ಲೇ ಬರಬ್ಬರ ಮಾಡ್ಯಾನವ. ನಿನ್ ನೋಡು ಮಟ್ಟ ನೋಡ್ಯಾನ. 1 ವರ್ಷ ನೋಡ್ಯಾನ, ಮುಂದ್ ಕೂತ 2 ವರ್ಷ ನೋಡ್ಯಾನ. ನೀವು ಹೂ ಅಂದಿಲ್ಲ, ಮತ್ತೊಬ್ಬ ಸಿಕ್ಕಳ ಸಟ್ ಮಾಡ್ಕೊಂಡು ಹೋಗ್ಯಾನವ. ನಾನು ಅಷ್ಟ 4 ದಿನ ನೋಡ್ತೀನಿ, ನೋಡ್ಲಿಲ್ಲ ಅಂದ್ರೆ ಹೋಗ್ತೀನಿ. ನಿಮ್ಮ ಅಪ್ಪನು ಹಂಗ ಮಾಡ್ತಾನ, ನೀನು ಹಂಗ ಮಾಡ್ತೀವಿ. ಸಾಕಾಗುತ್ತೆ. ಏನಾಗೈತೆ ನಿನಗ ಕೊಡ್ತಾಳೆ. ನೈಟ್ ಚಾಯ್ಸ್ ತರೋಗತ್ತಾನ. ಸಂಜೆಕ್ ನೈಟ್ ಚಾಯ್ಸ್ ತೋರ್ಮರ ಮಟ್ಟ ನಿನಗ ಕೊಡ್ತಾನ. ಸರಿಯಾಗಿ ಕೊಡೋದಾ ನಿಮ್ಮ ಅವ್ ನೆಂಪಾಯಿ ಬಿಡ್ತಾಳ ಅವಂಗ. ಪಾಪಕ್ಕಿ 10-15 ವರ್ಷ ಆತಲ್ಲ. ನನ್ನ ಒಳಗೆ ಕರ್ಕೊಂಡೋಗಿ ಚಾಲು ಮಾಡಿಬಿಡ್ತಾರ. ದುಃಖ ಹೇಳ್ಕೊಳಕ ಅವನು ದುಃಖ ಕೇಳಿ ಕೇಳಿ ಅವ ನಮ್ಮ ಮದ್ವಿ ಮಾಡ್ತಾನೋ. ಅವಂಗ ನಾವ್ ಎಲ್ಲರ ಹೆಣ್ಣು ಹುಡುಕಿ ಅವ್ನ ಮದ್ವಿ ಮಾಡೋದಾಕತ್ತು. ಏನಾರ ಇರ್ಲಪ್ಪ ನಿಷೇಧಾಗ ಏನಾರ ಹೆಚ್ಚು ಕಡಿಮೆ ಮಾಡಿ ನನ್ನ ಹೊಟ್ಯಾಗ ನಿಮ್ಮ ಅಣ್ಣನರ ತಮ್ಮನರ ಪ್ರಿಂಟ್ ಮಾಡ್ಯಾನ ಚಿಂತೆ. ಅಂದ್ರ ನೀನ ನಿಮ್ಮ 2ನೇ ಚಿಗವ್ ನಾನು. ಬಾ ಕೂಸ ಕುಂದ್ರ ಬಾ. ಅವ್ನು ಎಲ್ಲಿಗೆ ಹೋದ್ ಎಲ್ಲಿಗೆ ಹಚ್ತೀನಿ. ನಿನ್ನಂತಕ್ಕೆ ಜೋಡಿ ಮಾತಾಡ್ಕೊತ ನಿಂತನಲ್ಲ ಹೊಲ್ದಾಗ ತಗತ್ತ ಬರ್ತಾನ ನಡೆ. ಓಯ್ ಬಾ, ಯಾರನ್ನ ಕಾಲ್ ಮಾಡಿ ತಗೊಂಡ್ ಹೊಡಸ್ಬೇಕಂತೀನಿ. ಏನಾಗೈತಿ ಈಗ? 120 ರೂಪಾಯಿ ಕೊಟ್ಟು ಬಂದು ಕುಂತಾರ. ಅದಕ್ಕೆ ನಾ ಏನ್ ಮಾಡಿ ಹಂಗ ಹೋದ್ರ ಸುಮ್ಮನೆ ಬಿಡ್ತಾರ? ತರ್ಸಿ ಹೋಗ್ಬೇಕು ನಾ. ಬೆಚ್ಚಗ ಮಾಡ್ಲಾರ್ದ ಹೆಂಗಾಗತ್ತ? ಇವ್ರನ್ನ ಬೆಚ್ಚಗ ಮಾಡಕ್ ಹೌದು. ಅಂತ ದೊಡ್ಡ ರಿಸ್ಕಿ ಕೈ ಹಾಕಕ್ ಹೋಗ್ಬೇಡ. ಯಾಕ? ಅವ್ರನ್ನ ಬೆಚ್ಚಗ ಮಾಡಕ್ ಅವ್ರ ಮನ್ಯಾಗ ಅದಾರ. ಇಲ್ಲೇ ನಾವ್ ಇಬ್ರು ಬೆಚ್ಚಗ ಆಗೋನು. ಅವ್ರ ದೂರ ಕೂತ ಉರಿ ಕಾಸ್ಕೊಂಡ್ ಮನಿಗ್ ಹೋಗಲ್ರಕ್ಕ. ಬಾರ ಕುರಿ ದಡ್ಡಿಗೆ ಹೋಗುನು ಬಾರ. ಜಿಂಕ 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 ಎಲ್ಲೈತ? ಜಿಕ್ಕ ಜಿಕ್ಕ ಎಲ್ಲೈತದು? ಒಟ್ಟು ಜಿಕ್ಕನ ಅದಾವಪ್ಪ ಇಲ್ಲಿ. ಹಿಂಗ್ಯಾಕ್ ಮಾಡ್ತೇವೆ? ಒಮ್ಮೆಮ್ಮಿಗೆ ಚಾರ್ಜ್ ಇರ್ತತಿ, ಬ್ಯಾಟ್ರಿನ ಬಾದ್ ಮಾಡಿ ಹೋಗುತ್ತಿಲ್ಲ. ನಂದು ಆಡ್ಬಾರ್ದು. ಮುಂದ್ ನಿನಗೆ ದೊಡ್ಡ ಶಾಪ ಕಟ್ಟಿಟ್ಟು ಬುತ್ತಿ. ಅಯ್ಯೋ ಅಪ್ಪ ಬರ್ತಾನ, ಹೋಗ್ ಸುಮ್ನ. ಈಗ ಯಾಕೆ ಬರ್ತಾನವ? ಲಘು ಬರ್ಬೇಡ, 1-2 ತಾಸು ತಡಿ. ಮೊಮ್ಮಗಳನ್ನ ರೆಡಿ ಮಾಡಿ ಕೊಡ್ತೀವಿ, ತಗೊಂಡು ಹೋಗ್ತೇವೆ. ಹೋಗು. ಬರೇ ಶಿವ ಪೂಜೆದಾಗ ಕರಡಿ ಬಿಟ್ಟರ್ಗತೆ ಬರ್ತಾನ ಮಂಗ್ಯನ್ ಮಗ. ಅವಂಗ ಹಿಂಗ್ಯಾಕ್ ಮಾಡ್ತಾನವ? ಹೆಂಗ್ ಮಾಡ್ತಾನ? ಬಾಯ್ ತುಂಬ ಅಪ್ಪ ಅಪ್ಪಾರ ಅಂತಿ. ಅವಂಗ ನಿನಗ ಒಂದ್ ಸ್ವಲ್ಪ ಏನು ಇದನ್ನ ಇಲ್ಲಪ್ಪ, ಮ್ಯಾಚಿಂಗ್ ಇಲ್ಲ. ಯಾಕ? ಅದ ನೋಡಿದ್ರ ಸೇಮ್ ಅಮಾಸ್ಯಾಗ ಹುಟ್ಟಿದರ್ಗತಿ ಕರ್ರಗ ಇದ್ಲಾಗೈತಿ. ನೀ ನೋಡಿದ್ರ ಹುಣ್ಣಿಗಳು ಹುಟ್ಟಿದರ್ಗತಿ ನಕ್ಷತ್ರ ಆಗಿ. ನನಗ ಅನ್ಸುತ್ತ ರೇಷನ್ ಕಾರ್ಡ್ ಏನಾರ ಬದ್ಲಾಗೈತೆ ನೋಡು. ನಮ್ಮ ಅವನ್ ಜೆರಾಕ್ಸ್ ಕಾಪಿ. ಹಂಗಾದ್ರೆ ಪಕ್ಕ ಮಿಷನ್ ಇಂಕ ಬದ್ಲಿ ಆಗೈತಿ. ಇದು ಅನ್ನಬೇಡ. ಏನಾರ ಯಾರಿಗಾರ ಏನಾರ ಅಪ್ಪಾರ ಅನ್ಕೋತೋಗಿ ಏನಾರ ಹೋಗು. ಆದ್ರ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಂಡು 4 ದಿನದಾಗ ಏನನ್ನೋ ತಿಳಿಸು. ಹೋಗ್ಲಾ?
ಹಾಕಿನ ಹಾಗ ಆಗ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಳಿದಾರ ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡನಿ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಳಿದಾರ ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡನಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ಕನಸಿನಾಗ ಕರೆದಂಗ ಕಟ್ಟಿಯಾದ ಗೆಳೆಯಾರ ಐನಾಪುರದ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಹೋಗಿ ಹೋಗಿ ಇಂಥ ಹುಡುಗ ನಾನು ಲವ್ ಮಾಡಿ ಮದುವೆ ಆಗ್ಬೇಕಾ ಹಾಗ ನಿಂದೇನು ತಗೊಂಡು ನಾ ಏನು ಮಾಡ್ಲು ನಾನು ಲವ್ ಮಾಡೋ ಹುಡುಗ ಎಷ್ಟು ಚಂದ ಅದಾನ ಎಷ್ಟು ಬೆಳ್ಳಗದಾನ ಎಷ್ಟು ಮೂಗಿ ನೆಟ್ಟಗೈತಿ ಏನು ಹೈಟಾ ಇಲ್ಲಿ 8ನೇ ವಾರ್ಡಿಗೆ ಹೋದ್ನಿ 3ನೇ ಗಲ್ಲಿ ಒಳಗೆ 3 ಅಂತಸ್ತು ಮನಿ ಇತ್ತು. ಹೌದು ಅಲ್ಲಿ ಎಲ್ಲ ವಿಚಿತ್ರ ಬೋಡಕ್ಕಿದ್ದಪ್ಪ ಅವ ನೋಡ ಈಗ ಕ್ಯಾಶ ಕೊಡ್ತಾರು ಒಳ್ಳೆ ಕುರ್ಚಿ ಕೊಡ್ತಾರು ಇವ್ ಸಿಂಪ್ಟಿನೆಲ್ಲ ಕೊಡ್ತಾರು ಎರಡು ಅವನು ಕೊಡ್ತಾರು ಬಾಡಿಗೆ ಕೊಡ್ತಾರಲ್ಲ ಆದ್ರ ಅವ್ ಏನ್ ಹಾಕಿದ್ ಗೊತ್ತನ ಏನ್ ಹಾಕಿದ್ದ ಇಲ್ಲಿ ಮಗಳನ್ನು ಬಾಡಿಗೆ ಕೊಡಲಾಗಿದೆ ಅಂತ ಹಾಕಿದ್ದ. ಯವ್ವಾ ಅಲ್ಲ ಎಷ್ಟು ಪಿಂಡ್ರಿ ಮಗಳಿರ್ಬೇಕಾಕಿ ಅಪ್ಪಗ ಹಂಗ ಬಾ ಹಾಕ್ಯಾನಂದ್ರ ಅಪ್ಪನ ನಿಗ್ರಹ ಕಾಡ್ರಕಿಲ್ಲಕಿ ಘನ ಕಾಂತಾಳಕ್ಕೆ ಭಾಳ ಹದ್ಗೆಟ್ಟಿರ್ಬೇಕಾಕಿ ಹಂಗ ಹಾಕಿದ. ಆದ್ರ ಏನ್ ಮಾಡಿನ ಗೊತ್ತನ ಏನ್ ಮಾಡಿದ ಮ್ಯಾಗಿನ ಮನಿ ಬಿಟ್ನಿ ತಳಗಿನ ಮನಿ ಬಿಟ್ನಿ ನಡಬರಕ ತಟ್ಟಿನಿ ಏನ ಮನಿ ಬಾಗ್ಲ ಯಾರು ಬಂದ್ರ 60 ವಯಸ್ಸಿದ ಮುತ್ಯ ಬಂದ. ಏನಾತಪ್ಪ ಅಂದ ಏನು ಹೇಳ್ರಿ ಅಜ್ಜಾರ ಅಂತೇಳಿ ಬಂದ್ಬಿಟ್ನಿ. ಆದ್ರ ಅವ ಚಸ್ಮಾ ಮಾತ್ರ ಉಲ್ಟಾ ಯಾವ ಮನಿ ಇಲ್ಲ 3 ಅಂತಸ್ತು ಮನಿ 4ನೇ ಮನಿ ಆಗೈತೆ ಕಾಣಂಗಿಲ್ಲ ಇಲ್ಲ ಚಸ್ಮಾ ಉಲ್ಟಾ ಹಾಕಿದ್ದವ. ಆ ಮನಿ ಯಾರ್ದಂದ್ರೆ ಯಾರ್ದು ನಾನು ಅವನ ಮಗಳು ನಿಮ್ದ ಅವ ನಮ್ಮಪ್ಪ ನಾ ಪಿಂಡ್ರಿ ಅಲ್ಲ ನಾ ಬರ್ಗೆಟ್ಟಿಲ್ಲ ಬರ್ಗಟ್ಟಿಲ್ಲ ಅಂತ ಕೆಲ್ಲ ನಿನ್ನ ಫೋನ್ ಪೇ ನಂಬರ್ ಕೊಡ ನಾ ಅಂತ ಕೆಲ್ಲ ತಾಸೆ ಕೊಡ್ತಾನ ವರ್ಷ ಕೊಡ್ತಾನ 1 ನಿಮಿಷ ನಾನು ಅಂತ ನಮ್ಮಪ್ಪನು ನಮ್ ಬೋಡಕ್ಯಾನವ ನಮ್ಮಪ್ಪನ ಕಣ್ಣು ಕಾಣಂಗಿಲ್ಲ ಅದಕ್ಕೆ ಹಂಗ ಹಾಕ್ಯಾನ. ಓ ಮಾಮಾರ ಕಣ್ಣು ಕಾಣಂಗಿಲ್ಲ ಕಾಕಾರ ಹಂಗ ಅಣ್ಣಾಕ್ ಹೋಗಿ ಮನೆ ಒಬ್ಬ ಕಕ್ಕ ಅಂದನ್ನ ಹೋಗ್ಲಿ ಮನಿ ಬೈಕಿಲ್ ನಿನಗ ಹಾ ಬೇಕಲ್ಲ ಕೊಡಿಸ್ತೀನಿ ಏನ್ ಚಿಂತೆ ಮಾಡಬೇಡ ಅಂದಂಗ ನೀ ಏನ್ ಕೆಲಸ ಮಾಡ್ತಿ ಆದ್ರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಬಂಟರ್. ಏ ಅದಲ್ಲ ಮರ ನಂದೇನು ಕೆಲಸ ಐತಿ ದಿನ ಮುಂಜಾನೆ ಸಂಜೆಕ 90 ಹೊಡಿದು ಇದನ್ನ ಹೆಂಗೆ ಹೇಳಿ ಅಪ್ಪಾಯಿಕಿ ಹುಡುಗಿ ಮುಂದೆ ಪೋಲು ನೋಡಿದ ಕಟ್ಟದ ಗೊಂಬಿ ಇದ್ದಂಗೆ ಅದಾಳ ಏನಾರ ಹವಾ ಉಬ್ಬಿಸಿಕಿನ ಒಳಗೆ ಹೋಗ್ಕೋಬೇಕ ಹುಡುಗಿ ಏನು ನಾನು ಕಣಸಾಲಿ ಮಾಸ್ತರ್ ಇದೀನಿ ಯಾರ ಸಣ್ಣ ಹುಡುಗನ ಎದಿ ಹೊಡಿ ಸಾಯ್ ಹೊಡ್ದಿ ಮಾಸ್ತರ್ ಕಂಡಿಲ್ಲ ನನ್ನ ಜೀವನದಾಗ ನನ್ನ ಮಾಸ್ತರ್ ನೋಡೇ ಇಲ್ಲ. ಅಂದ್ರೆ ಸಾಲಿ ಹಿಂದೂ ಆದಿಲ್ಲ ಮುಂದೂ ಆದಿಲ್ಲ ಅಂಜಾಕ್ ಹೋಗ್ಬೇಡ ನಾ ಬಂದಿಲ್ಲ ಕಲಿಸ್ತೀನಿ ಎಲ್ಲ ತರ ಕಲಿಸ್ತೀನಿ ನಿನಗ ಕಲಿಸ್ತೀನಿ ಅಂದಿಲ್ಲ ಏನು ಮುದುಕರು ಕಲ್ಸಿಯೋ ಹುಡುಗಿಯರ್ ಕಲ್ಸಿಯೋ ಅಂಟಿಗಳು ಕಲ್ಸಿಯೋ ಮತ್ತೆ ಯಾರ್ಯಾರು ಕಲಿಸಿ ನಾನ ಮೊದಲು ಊರಾಗ ಹುಡುಗರಿಗೆ ಮುದುಕರಿಗೆ ಕಲಿಸ್ತಿದ್ನಿ ಅವ್ರಿಗೆಲ್ಲ ಕಲಿಸಿ ದೊಡ್ಡ ದೊಡ್ಡ ಉದ್ಯಮ ಹೇಳುದಾರ ಈಗ ಅವ್ರು ಎತ್ತರ ಕದಿರ್ಬೇಕಲ್ಲ ಭಾಳ ಕೆಟ್ಟ ಎತ್ತರಕ್ಕೆ ಹೋಗ್ಯಾರ ಎಲ್ಲೆಲ್ದಾರ ಅತ್ನಿ ಬಸ್ ಸ್ಟ್ಯಾಂಡ್ ಮುಂದೆ ಎಲ್ಲ ಎಗ್ರೆಸ್ ಅಂಗಡಿ ಯಾರು ಮಾಡಿ ಅವ್ರು ನನ್ನ ಕೈಯಾಗ ಕಲ್ತಾರ ಅವ್ರು ಹೊಡಿತಾರ ಅದಕ್ಕೆ ಮುಂಜಾನೆ ಹೋಗಿ 2 ಪ್ಲೇಟ್ ತಿಂದು ಬಂದನ ಅಲ್ಲಿ ಇನ್ನ ಭಾಳ ಮಂದಿ ಇದಾರ ಎಲ್ಲರೂ ಬ್ಯಾಗ ಮ್ಯಾಗ ಹೋಗ್ಯಾರ ಅವ್ರು ಎಷ್ಟು ಎತ್ತರಕ್ಕೆ ಹೋಗ್ಯಾರಿಲ್ಲ ಭಾಳ ಎತ್ತರಕ್ಕೆ ಹೋಗ್ಯಾರ ಅವ್ರು ನಾನು ಕಲ್ತಿದ್ರೆ ನಾನು ಇನ್ನ ಎಷ್ಟು ಎತ್ತರಕ್ಕೆ ಹೋಗಿದ್ನೋ ಯಾರಿಗ ಗೊತ್ತು ಅಂಜಾಕ್ ಹೋಗ್ಬೇಡ ನಿನಗ ನಾ ಕಲಿಸ್ತೀನಿ ಆಗ ಕಲಿ ವಯಸ್ಸಿನಾಗ ಕಲ್ತಿಲ್ಲ ಈ ಕಲ್ತ್ ನಾನೇನ್ ನೀ ಕಲು ಸಾಲಿಗೆ ನಿನ್ನ ವಯಸ್ಸಿಗೆ ಈಗ ಬರೋಬ್ಬರಿ ಐತಿ ಬರೋಬ್ಬರಿ ಐತಿ ಹಂಗಾದ್ರೆ ನಾಳೆ ಬರೋ ಒಂದು ಪಾಟಿ ಪೆನ್ಸಿಲ್ ಪುಸ್ತಕ ತರಲ್ಲ ಎದಕ್ಕವು ಸಾಲಿಗೆ ಅದು ಸಾಲಿ ನೀವು ಒಯ್ಯುದು ಇದು ಪಡಸಾಲಿ ಅದು ಸಾಲಿ ಇದು ಪಡಸಾಲಿ ಇದಕ್ಕೆ ಒಂದ ಬುಕ್ಕ ತರ್ಬೇಕು ಯಾವುದು ದಾಂಪತ್ಯ ಜೀವನದ ಸಮಸ್ಯೆಗಳು. ವಾವ್ ಸೋ ನೈಸ್. ದಾಂಪತ್ಯ ಜೀವನದ ಅಮಾಸೆಗಳು ಎಲ್ಲ ನಿಮ್ಮ ಅವನು ಹುಣ್ಣಿಮೆಗಳು ನೀನ್ ಬುಕ್ ತರಬೇಡ ಹಂಗವ ಎಲ್ಲ ಬುಕ್ ಅದಂತೇಳಿ ಕಲಿಸ್ತೀನಿ. ಎಷ್ಟು ಗಂಟೆಗೆ ಬರ್ಬೇಕು ರಾತ್ರಿ 11 ಮ್ಯಾಲ ಬಾರದ ಒಳಗ ಒಳ್ಪಾನ ಯಾಕೋ ನಮ್ಮ ಅಪ್ಪ ಬೈತಾನ ಅವ್ಯಾಕೆ ಬೈತಾನು ಕಣ್ಣ ಕಾಣುದಿಲ್ಲ ಒಂದು ಆಗ್ಲಿ ಬರ್ತೀನಿ ಹಗಲಿ ಬೇಡ ಹಗಲಿ ಬರ್ತೀಯ ಹ್ಞೂ ನಾ ಕಬ್ಬು ಕಡೆ ಹೋಗ್ಕೊಂಡು ಹಿಂದೆ ಪೆಂಡಿ ಕಟ್ಟಕ್ ಬರಾಕತ್ತಿ ಆ ಹೊತ್ನ್ಯಾಗ ಬಾ ಮೈಂಡ್ ಫ್ರೆಶ್ ಇರ್ತೈತೆ ವಿದ್ಯಾ ತರಿ ಹೋಗತಿ
ಚಸ್ಮಾ ತೆಗೆದಿಟ್ಟ ಬಾ, ನಿಮ್ಮ ಅಪ್ಪ ಅಲ್ಲಿ ಹುಡುಕಾಡ್ತಾನೋ, ನಾವು ಇಬ್ರು ಕೂಡ ಇಲ್ಲಿ ಹುಡುಕಾಡೋಣ. ಆಯ್ತು ಹಂಗಾದ್ರೆ 4 ಮಂದಿ ನನ್ನ ಗೆಳತಿಯರ ಕರ್ಕೊಂಡ ಬರ್ತೀನಿ. ನಾನು ನಿಗರ್ ಹೊಡಿಬೇಕಂದೇಣ? ಯಾಕ 4 ಮಂದಿ ಹೆಣ್ಮಕ್ಳು ನಾ ಸತ್ತು ಹೋಗ್ತೀನಿ, ಎಲ್ಲರಿಗೆ ಹಂಚ್ ಹೋಗತ್ತದ. ನೀಯ ಬೀಳ್ತಿದ್ದಿ ಬಾ, ಚಾಲು ಮಾಡುವ. ನಿಂತ್ಕೊಂಡೇನು ಮಾಡ್ಯ ನಾವು, ಎಲ್ಲರಿಗೆ ಹಂಚ್ ಹೋಗತ್ತದ. ಏನದು ಹಂಚಿ ಹೋಗೋದು? ವಿದ್ಯಾ ಹಿಂಗೂ ಐತೆ. ಹೌದು, ಮೊದಲು ನೀವು ಒಬ್ಬ ಕಲಿ ಕಲ್ಲತ್ತೀನಿ, 3 ತಿಂಗಳದಾಗ ಮುಂದೆ ಬಾ, ಆಮೇಲೆ ಅವ್ರು ಬರ ಕಳ್ಸಾಕತಿ. ಮತ್ತೊಬ್ಬೊಬ್ರು 1.5 ತಿಂಗಳು ಅಂತಾರ. ಅವು ಸ್ಕ್ಯಾನಿಂಗ್ ಮೇಲೆ ಪರಕ್ ಹಾಕಾವ್. ನಾನು ಕಲಿಯಕ್ ಹೋಗಿದ್ದೆ, ಮುಂದೆ ಬರ್ಲಿ ಬರ ಹಿಂದೆ ಇದ್ದೆ. ಅಂದ್ರ ಮಾಸ್ತರ್ನ ಪೆನ್ನ ಕಟ್ ಮೂಡ್ತೈತಿ, ಯಾರಿಗೆ ಗೊತ್ತ? ಪೇಜ ತುಂಬಲಿಲ್ಲ ಅಂದ್ರ ಪೇಜಿಂದ ಏನೋ ಫಾಲ್ಟ್ ಐತಿ. ಪೆನ್ ಇತ್ತು ಮಸಿ ಆದ್ರೂ ಮೂಡ್ತಿರ್ಕಿಲ್ಲ. ಅಂದ್ರ ಅವ್ಗ ಸರಿಯಾಗಿ ಇದು ಹೇಳಾಕ ಬರಂಗಲ್ಲ, ಬರಿಯಾಕ ಬರಂಗಲ್ಲ. ಓ ನಾ ಕಲಿಸ್ತೀನಿ. ಮಸಿ ಒಮ್ಮೆ ಪೆನ್ ಇಟ್ಟು ಇಲ್ಲಿ ಚಾಲೂ ಮಾಡಿದ್ರೆ ಬುಕ್ ಮುಖ ಮಟ ಬಿಡಂಗಿಲ್ಲ. 3 ತಿಂಗಳದಾಗ ಮುಂದ ಆಯ್ತು. ನನಗೂ ನಿನ್ನಂತವ ಬೇಕಾಗ್ಯಾನ. ನಿನ್ನಂತ ಮಾಸ್ತರ್ ಲವ್ ಮಾಡಿ ಯಾಕೆ ನಾನು ಮದುವೆ ಆಗ್ಲಿಲ್ಲ ಅನ್ಸಕ್ತ ಜೀವ. ಅಂದ್ರ ನಾನು ಲವ್ ಮಾಡ್ತೀನಿ. ಹೌದು. ಅಂದ್ರ ನಾನು ರೊಟ್ಟಿ ಜಾರಿ ತುಪ್ಪದ ನಡಿ ಹಂಗಾರ ಹಂಗಾದ್ರೆ